नारायणं नमस्कृत्य नरं चैव नरोत्तमं देवीं सरस्वतीं व्यासं स्वस्त्यस्तु सतां हरिः ओम्. ಆಚಾರ್ಯರನ್ನು ಮುಂದಿಟ್ಟುಕೊಂಡು ಮಾತುಗಳನ್ನ ನಿಗ್ರಹಿಸಿ ಅವರಿಗೆಲ್ಲ ನಿತ್ಯ ಅನುಕೂಲಕರವಾದ ಪದಾರ್ಥಗಳನ್ನ ಒದಗಿಸಿ ಬಂಧುಗಳನ್ನು ಚೆನ್ನಾಗಿ ಉಣಿಸಿ ಆ ನಂತರ ಅಂದ್ರೆ ಈ ಎಲ್ಲ ಯಜ್ಞದ ಶೇಷ ಅದನ್ನ, ಯಾಕೆಂದ್ರೆ ಯಜ್ಞದಲ್ಲಿ ಉಳಿದದ್ದನ್ನೇ ಎಲ್ಲರಿಗೂ ಆಹಾರವಾಗಿ ಬಡಿಸ್ಬೇಕಾದ್ದು. ಅಡಿಗೆಗೆ, ದೇವರ ಅಡಿಗೆಗೆ ಬೇರೆ, ಬಂದವರಿಗೆ ಅಡಿಗೆಗೆ ಬೇರೆ ಅಂತೆಲ್ಲ ಈಗ ಏನೇನೋ ಹುಚ್ಚು ಚಿಂತನೆಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಮೂಲತಃ ಭಗವಂತನಿಗೆ ನಾವು ಏನು ನಿವೇದಿಸ್ತೇವೋ ಅದನ್ನೇ ಎಲ್ರಿಗೂ ಕೂಡ ಪದಾರ್ಥವನ್ನ ಆಹಾರವಾಗಿ ಕೊಡಬೇಕು ಅನ್ನೋದು ಶಾಸ್ತ್ರೀಯ ಸಂಗತಿ. ಹಾಗಾಗಿ ಯಜ್ಞದಲ್ಲಿ ಉಳಿದ ಪದಾರ್ಥವನ್ನೇ ಎಲ್ಲರಿಗೂ ಬಡಿಸದ ಬಳಿಕ ತಾನೂ ಕೂಡ ತನ್ನ ಪತ್ನಿಯ ಜೊತೆಗೆ ಆಹಾರವನ್ನ ಸ್ವೀಕರಿಸಿ ಅಲ್ಲಿ ಹೆಂಡತಿಗೆ ಹೇಳಲಿಕ್ಕಿರುವಂತಹದ್ದು ಸುಪ್ರಜಾಸ್ತ್ವಂ ಸುಸೌಭಗಂ, ಒಳ್ಳೆಯ ಸಂತತಿಯನ್ನ ಪಡಿ ಒಳ್ಳೆಯ ಮಕ್ಕಳನ್ನ ಹೆತ್ತ ಸೌಖ್ಯವನ್ನ ಅನುಭವಿಸು ಅಂತ, ಹೀಗೆ ಉತ್ತಮ ಸಂತತಿಗೆ, ಉತ್ತಮ ಸಂಸಾರಕ್ಕೆ ಕಾರಣವಾಗಲಿ, ನಮ್ಮಿಬ್ಬರಲ್ಲೂ ಈ ಪದಾರ್ಥ ಮನೆಯ ವೈಭವಕ್ಕೆ ಕಾರಣವಾಗಲಿ ಅಂತ ಹೇಳಿ, ಏತಚ್ಚರಿತ್ವಾ ವಿಧಿವತ್ ವ್ರತಂ ವಿಭೋಃ ಅಭೀಪ್ಸಿತಾರ್ಥಂ ಲಭತೆ ಪುಮಾನಿಹ ಸ್ತ್ರೀರ್ವಾ ತದಾಸ್ಥಾಯ ಲಭೇತ್ ಸೌಭಗಂ ಶ್ರಿಯಂ ಪ್ರಜಾಂ ಜೀವಪತಿಂ ಯಶೋಭುರಂ. ಈ ಹೇಳಿ. ಅಲ್ಲಿ ಹಿಂದೆ 1 ವರ್ಷದ ಬಳಿಕ ಅದನ್ನ ಮುಗಿಸೋದು ಅಂತ ಹೇಳಿದ್ರು. ಹೌದು, 1 ವರ್ಷ ಆಗುತ್ತೆ ಅಂತ. ಪುಂಸವನ ಆರಂಭ ಆಗೋದು ಗರ್ಭಿಣಿ ಆಗೋದ್ಕಿಂತ ಮುಂಚೆನೆ ಆ ವ್ರತವನ್ನ ಆರಂಭ ಮಾಡೋದ? ಇದು ಆ ಪುಂಸವನ ವ್ರತ ಅಲ್ಲ, ಸಂಸ್ಕಾರದಲ್ಲಿ ಹೇಳಿದ ಪುಂಸವನ ಅಲ್ಲ. ಇದು ಸಂತತಿಯನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಮಾಡುವ ಪುಂಸವನ. ಅದಕ್ಕೆ ಈಗ ನೋಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನುವ ಹಾಗೆ ಇಲ್ಲೇ ಮುಂದೆ ಬಂತು. ಏತದ್ ಚರಿತ್ವಾ ವಿಧಿವತ್ ವ್ರತಂ, ಅದು ಸಂಸ್ಕಾರ, ಇದು ವ್ರತ. ಸಂಸ್ಕಾರದಲ್ಲಿ ಮಾಡುವಂತದ್ದು ನೀವು ಹೇಳಿದಂತೆ ನಡೆಸುವಂಥದ್ದು. ಇದು ವ್ರತವಾಗಿ ಆಚರಿಸುವಂಥದ್ದನ್ನ 1 ವರ್ಷದ ವಿಧಿ. ಆಮೇಲೆ ಮತ್ತೆ ಅದು ಸಂತತಿ ತುಂಬಿದ ಮೇಲೆ ಆ ಸಂಸ್ಕಾರವನ್ನ ಮಾಡುವಾಗ ಪುಂಸವನ ಮತ್ತೆ ಮಾಡುತ್ತಾರೆ. ಆದ್ರೆ ಇಲ್ಲಿ ಸಂತತಿಗಾಗಿ ಮಾಡುವಂತಹ ಒಂದು ವ್ರತ ರೂಪವಾದ ಪುಂಸವನ ಇಲ್ಲಿ ಹೇಳಿದ್ದು. ಏತಚ್ಚರಿತ್ವಾ ವ್ರತಂ ವಿಧಿವತ್ ವಿಭೋಹೋ, ವಿಭೋಹ ವ್ರತಂ ಏತತ್. ವಿಭೋಹ ವ್ರತಂ ಅಂತಂದ್ರೆ ವಿಷ್ಣು ವ್ರತ ಅಂತ ಅರ್ಥ. ಈ ವಿಷ್ಣು ವ್ರತವನ್ನ ವಿದ್ಯುಕ್ತವಾಗಿ ಆಚರಿಸುವವನು ತನ್ನ ಎಲ್ಲ ಅಭೀಷ್ಟಗಳನ್ನು ಕೂಡ, ಅಭೀಪ್ಸಿತಾರ್ಥಂ ಲಭತೆ ಪುಮಾನ್ಯಃ, ಅಲ್ಲಿ ಮಾಡುವಂತದ್ದು ಕೇವಲ ಆಗಲೇ ಸಿದ್ಧವಾದ ಜೀವಕ್ಕೆ ಪುಷ್ಟಿ ಬರಲಿ ಅಂತ ಮಾಡುವಂಥದ್ದು. ಇಲ್ಲಿ ಬರಬೇಕು, ಆ ಪುಷ್ಟವಾದ ಶರೀರ ಪಡೆದ ಮಗು ಒಂದು ಶರೀರದಲ್ಲಿ ತುಂಬಬೇಕು ಅನ್ನೋದಕ್ಕೋಸ್ಕರ ಮಾಡುವಂತಹ ವ್ರತ, 1 ವರ್ಷದ ವ್ರತ. ಅದು ಶರೀರ ಶುದ್ಧಿ ಮತ್ತು ಆತ್ಮಶುದ್ಧಿ ಮತ್ತು ಕರ್ಮಶುದ್ಧಿ ಇದೆಲ್ಲವನ್ನು ಸಂಪಾದಿಸುವುದಕ್ಕೋಸ್ಕರ ಮಾಡುವಂತಹ ವ್ರತ. ಕಟಕಟ ಆಗ್ತಿದ್ಯಾ?
ಕೇಳಿಸ್ತಿದ್ಯಾ? ಸರಿ. ಏನಿದು? ಗಂಡನ ಜೊತೆಗೆ ಆ ಸ್ತ್ರೀಯು ಕೂಡ ಈ ವ್ರತವನ್ನ ಆಚರಿಸಿ ಭಗವಂತನನ್ನ ಪ್ರೀತಿಗೊಳಿಸಿದ್ದಕ್ಕೋಸ್ಕರ ಅವಳು ಸೌಭಾಗ್ಯ, ಸಂಪತ್ತು, ಸಂತತಿ, ಕೀರ್ತಿ, ಒಳ್ಳೆಯ ಆ ಮನೆ ಇತ್ಯಾದಿಗಳನ್ನ ಪಡೆದು ದೀರ್ಘಾಯುಷ್ಯವನ್ನ ಹೊಂದುತ್ತಾಳೆ. ಅಂದ್ರೆ ಮಾಂಗಲ್ಯವತಿಯಾಗಿ, ಸೌಮಂಗಲ್ಯವತಿಯಾಗಿ ಜೀವನವನ್ನ ಯಶೋಗೃಹಂ, ಒಳ್ಳೆಯ ಯಶಸ್ಸು, ಕೀರ್ತಿ ಬರುತ್ತೆ ಆಕೆಗೆ. ಅವನು ಕೂಡ ಆ ಹೆಂಡತಿಯ ಜೊತೆಗಿನ ಬದುಕನ್ನ ಸುಖವಾಗಿ ಕಳೀತಾನೆ ಅನ್ನುವ ಇಷ್ಟು ಸಂಗತಿಯನ್ನ ಹೇಳಿದ್ರು. ಒಂದೇ ನಿಮಿಷ. ಯಾಕೆ ಮತ್ತೆ ಕಟ್ಟಾಯ್ತಾ? ಸರಿ, ನಾವು ಆಚರಣೆ ಮಾಡೋಣ. ತಪ್ಪಾಗ್ತಿದೆ. ಹಾ, ಸರಿ. ಒಟ್ಟಂತೂ ಈ ಯಜ್ಞದ ಫಲವನ್ನ ನಿರೂಪಣೆ ಮಾಡಿ ಮುಂದೆ ಆ ಕನ್ಯಾಂ ವಿಂದೇತ ಸಮಗ್ರ ಲಕ್ಷಣಂ ಪತಿಂ ತ್ವವೀರಾ ಹತ ಕಿಲ್ಬಿಷಾಗತಿಂ ಮೃತ ಪ್ರಜಾ ಜೀವಸುತಾಂ ಧನೇಶ್ವರಿ ಸುದುರ್ಭಗಾ ಸುಭಗಾ ರೂಪಮಗ್ರ್ಯಂ ವಿಂದೇ ದ್ವಿರೂಪಾ ವಿರಜೋ ವಿಮುಚ್ಯತೆ ಯ ಆಮಯಾವೀಂದ್ರ ಇಂದ್ರಿಯ ದೇಹ ಕಲ್ಪಃ ಏತನ್ ಪಠನ್ನಭ್ಯುದಯೇ ಚ ಕರ್ಮಣಿ ಅನಂತ ತೃಪ್ತಿಂ ಪಿತೃದೇವತಾನಾಂ. ಏನು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬರ್ತಾ ಇಲ್ಲ. ನೀವು ಕಾಲ್ ಮಾಡ್ತಾ ಇದ್ದೀರಾ? ನಾನ್ ಕಾಲ್ ಮಾಡಿದ್ರೆ ಚೇಂಜ್ ಆಯ್ತಾ? ಯಾವ್ದೋ ಒಂದು ಬಂತಲ್ಲ. ನನ್ನ ಮೊಬೈಲ್ ಕಾಲ್ ಬರ್ತಾ ಇದೆ. ನಾನೇ ಮಾಡಿದ್ದೆ. ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣಂ ಪತಿಂ ತ್ವವೀರಾ ಹತ ಕಿಲ್ಬಿಷಾಗತಿಂ ಮೃತ ಪ್ರಜಾ ಜೀವಸುತಾಂ ಧನೇಶ್ವರಿ ಸುದುರ್ಭಗಾ ಸುಭಗಾ ರೂಪಮಗ್ರ್ಯಂ
ವಿಂದೇ ದ್ವಿರೂಪಾದಿರಜೋ ವಿಮುಚ್ಯತೆ. ಹೇಳಿ. ಕಟ್ ಆಗ್ತಾ ಇದೆ. ನಂಗೆ ಸರಿಯಾಗಿ ಕೇಳಿಸ್ತಿದೆ. ಮಯಾವೀಂದ್ರ ಇಂದ್ರಿಯ ದೇಹ ಕಲ್ಪಃ ಏತನ್ ಪಠನ್ ಅಭ್ಯುದಯೇ ಚ ಕರ್ಮಣ್ಯನ್ ಅನಂತ ತೃಪ್ತಿಂ ಪಿತೃದೇವತಾನಾಂ. ಕಟ್ ಆಗ್ಬಿಟ್ಟಿದ್ದೀರಾ? ಧ್ವನಿ ಸ್ವಲ್ಪ ಸ್ವಲ್ಪ ಕೇಳ್ತದೆ. ಈ ಕೇಳಿಸ್ತಾ ಇದೆ. ಕೇಳಿಸ್ತಿದೆ. ಕೇಳಿಸ್ತಿದ್ಯಾ? ಸರಿ, ಕೇಳಿಸ್ಕೊಳ್ಳಿ. ಒಂದು ವ್ರತವನ್ನ ಮಾಡುವುದರಿಂದ ಏನೇನಾಗುತ್ತೆ ಅಂದ್ರೆ, ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣಂ. ಒಬ್ಬ ಹೆಣ್ಣು ಮಗಳು ಈ ವ್ರತವನ್ನ ಆಚರಣೆ ಮಾಡಿದ್ದಾದ್ರೆ ಶುಭ ಲಕ್ಷಣ ಸಂಪನ್ನನಾದ, ತನ್ನ ಜೀವನಕ್ಕೆ ಅರ್ಥವನ್ನ ಕಲ್ಪಿಸುವ ಪತಿಯನ್ನು ಆಕೆ ಪಡೀತಾಳೆ. ಪಾಪರಹಿತಳಾಗಿ, ಅಂದ್ರೆ ಜೀವನದಲ್ಲಿ ಏನೋ ಒಬ್ಬ ಮನುಷ್ಯ ಅಂತಂದ್ಮೇಲೆ ದೋಷ ಅಂತ ಆಗೇ ಆಗುತ್ತೆ. ಅಂತಹ ದೋಷಗಳನ್ನೆಲ್ಲ ಕಳೆದುಕೊಂಡು ಆ ಗಂಡು ಒಳ್ಳೆಯ ಹೆಣ್ಣನ್ನು ಅಥವಾ ಹೆಣ್ಣು ಒಳ್ಳೆಯ ಗಂಡನ್ನು ಜೀವನದ ಸಂಗಾತಿಯನ್ನಾಗಿ ಹೊಂದುತ್ತಾಳೆ ಅಥವಾ ಹೊಂದುತ್ತಾನೆ. ಅದರ ವಿಶೇಷತೆ ಏನು ಅಂದ್ರೆ, ಅವಳಿಗೆ ಈ ವ್ರತವನ್ನ ಆಚರಿಸಿದ್ರಿಂದ ವಿಷ್ಣು ಲೋಕ, ಭಗವಂತನ ಸನ್ನಿಧಾನ ಅನ್ನೋದು ಹತಕಿಲ್ಬಿಷಾ ಗತಿಂ, ದೋಷಗಳನ್ನ ಕಳೆದುಕೊಂಡ ವೈಕುಂಠದ ಸ್ಥಿತಿಯನ್ನು ಆಕೆ ಹೊಂದುತ್ತಾಳೆ. ಅದರ ಜೊತೆಗೆ ಒಂದು ವೇಳೆ ಈ ವ್ರತವನ್ನ ಇನ್ನೊಬ್ರು ಯಾರು ಮಾಡಬಹುದು ಅಂದ್ರೆ, ಒಂದು ಹೆಣ್ಮಗಳಿಗೆ ಮಕ್ಕಳಾದ ಮೇಲೂ ಆ ಮಕ್ಕಳು ಜೀವಂತ ಉಳಿಯಲ್ಲ, ಮತ್ತೆ ಮತ್ತೆ ಪ್ರಾಣ ಹೋಗ್ತಾ ಇರುತ್ತೆ. ಹುಟ್ಟಿದ ಮಕ್ಕಳೆಲ್ಲ ಗರ್ಭಪಾತವಾಗಿಯೋ ಅಥವಾ ಆ ಮಕ್ಕಳಿಗೆ ಏನೋ ಒಂದು ಏನಂತಾರೆ ಅಪಘಾತಾದಿ ಅಪಾಯಗಳಿಂದ ತೊಂದರೆಯಾಗಿ ಕಳ್ಕೊಳ್ತಾ ಇದ್ದಾಳೆ ಎಂದಾಗ ಈ ವ್ರತವನ್ನ ಆಚರಿಸಿ ಅವಳು 1 ವರ್ಷಗಳ ಕಾಲ ಮಕ್ಕಳನ್ನ ಮತ್ತೆ ಪಡೆದ್ರೆ ಅದು ಈ ದುರ್ಗತಿಗೆ ಒಳಗಾಗುವುದಿಲ್ಲ. ದೀರ್ಘಾಯುಷ್ಮಂತರಾದ ಮಕ್ಕಳನ್ನ ಪಡೀತಾಳೆ. ಒಂದು ವೇಳೆ ಒಂದು ಹೆಣ್ಣು ಮಗಳಿಗೆ ಅಥವಾ ಒಂದು ಮನೆಯ ಯಜಮಾನನಿಗೆ ದಾರಿದ್ರ್ಯ ಅಂಟಿಕೊಂಡಿದ್ರೆ, ಆಗ ತನ್ನ ಹೆಂಡತಿಯಾದವಳ ಜೊತೆಗೆ ಆ ದಾರಿದ್ರ್ಯವನ್ನ ಕಳೆದುಕೊಳ್ಳುವುದಕ್ಕೋಸ್ಕರ ಯಜಮಾನ ಈ ವ್ರತವನ್ನ ಆಚರಿಸಿದ್ರೆ ಅವಳು ಆ ಮನೆಯ ಸೌಭಾಗ್ಯ ಲಕ್ಷ್ಮಿಯಾಗಿ, ಮನೆಯ ಒಡತಿಯಾಗಿ, ಹೆಚ್ಚಿನ ಮನೆಗೆ ಬೇಕಿರುವ ಎಲ್ಲ ಸಂಪತ್ತನ್ನ ಆಕೆಯ ಸೌಭಾಗ್ಯದಿಂದ ಪಡೆಯುವಂತೆ ಮಾಡುತ್ತಾಳೆ. ಇನ್ಯಾರಾದ್ರೂ ಒಬ್ಳು ಅಕಸ್ಮಾತ್ ಸಾಮಾನ್ಯವಾಗಿ ವಿಕಾರವನ್ನ ಹೊಂದಿದ್ರೆ, ಏನಾದ್ರೂ ದೈಹಿಕವಾದದ್ದು ಅಥವಾ ಇನ್ನೇನೋ ಒಂದು ವಿಕಾರವನ್ನ ಹೊಂದಿದ್ರೆ, ಅವಳು ಈ ವ್ರತವನ್ನ ಆಚರಿಸಿದ್ರೆ ಅವಳ ಆ ದೈಹಿಕ ಅಂದ್ರೆ ಸರಿಪಡಿಸಬಹುದಾದ ವಿಕಾರಗಳಾಗಿದ್ರೆ, ಅಂದ್ರೆ ಅನಾರೋಗ್ಯದ ದೃಷ್ಟಿಯಿಂದ ದೇಹವೇ ತುಂಬಾ ಕುರೂಪವಾಗಿದ್ರೆ ಯಾವ ವ್ರತದಿಂದಲೂ ಆ ಶರೀರವನ್ನು ಇನ್ನೂ ಏನು ಕೃಷ್ಣ ಸ್ವತಃ ತ್ರಿವಕ್ರೆಯನ್ನ ಎತ್ತಿದ ಹಾಗೆ ಇನ್ನೇನಾದ್ರೂ ವಿಶಿಷ್ಟವಾದ ಘಟನೆ ಆಗಬೇಕು, ಆಗಬಾರ್ದು ಅಂತೇನಿಲ್ಲ, ದೇವರ ಅನುಗ್ರಹ ಇದ್ರೆ ಹಾಗೇ ಆಗುತ್ತೆ. ಆದ್ರೆ ಅವಳಿಗೆ ಈಗ ಆ ವ್ರತವನ್ನ ಆಚರಿಸಿದ್ರೆ ಬೆಳೀತಾ ಹೋದ ಹಾಗೆ ಕೆಲವೊಮ್ಮೆ ಬಹಳ ಜನಕ್ಕೆ ಒಂದು ಒಳ್ಳೆಯ, ಅದು ವಿರೂಪವಾಗಿದ್ರೂ ಕೂಡ ಅವರ ತಪಸ್ಸಿನ ಬಲದಿಂದ ಅದೇ ಬಹಳ ಜನಕ್ಕೆ ಮನಸ್ಸಿಗೆ ಹಿತವಾಗುವ ರೂಪವಾಗಿ ಅಥವಾ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಶರೀರವನ್ನು ಪಡೆದವಳಾಗಿ ಹುಟ್ಟಿ ಬರ್ತಾಳೆ. ಒಂದು ವೇಳೆ ತೀವ್ರವಾದ ರೋಗ ಇದ್ರೆ, ಅದು ಜನ್ಮಾಂತರದ ರೋಗ ಇರಬಹುದು ಅಥವಾ ಇನ್ನೇನೋ ಒಂದು ಕಾರಣಕ್ಕೆ ಆಹಾರದ ಕೊರತೆಯಿಂದಲೋ ಜೀವನ ಶೈಲಿಯ ಅವ್ಯವಸ್ಥೆಯಿಂದಲೋ ರೋಗ ಬಂದಿದ್ರೆ, ಅಂತಹ ರೋಗದಿಂದ ಅವಳು ಮತ್ತು ಅವನು ಇಬ್ರು ರೋಗ ಮುಕ್ತರಾಗ್ತಾರೆ. ಅಥವಾ ಇನ್ನು ಎಲ್ಲ ದೇಹದ ಇಂದ್ರಿಯಗಳಲ್ಲಿ ಏನಾದ್ರೂ ಪಟುತ್ವ,
ಕಣ್ಣು ಸರಿಯಾಗಿ ಕಾಣದೇ ಇರುವುದು, ಕಿವಿ ಸರಿಯಾಗಿ ಕೇಳದೇ ಇರುವುದು, ಅಥವಾ ಇನ್ನೇನೋ ಒಂದು ವಿಕಾರ ಉಂಟಾಗಿದ್ರೆ ಎಲ್ಲ ಅಂಗಗಳಲ್ಲಿ ಉಂಟಾದಂತಹ ಲೋಪದೋಷಗಳನ್ನ ಪರಿಹರಿಸಿ ಶಕ್ತಿಶಾಲಿಯಾಗುವಂತೆ, ಅವಳು ಕೂಡ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತೆ, ಅವನು ಕೂಡ ಪಟುತ್ವವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ಈ ವ್ರತ ಫಲಿಸತ್ತೆ. ವಿವಾಹಾದಿಗಳಲ್ಲಿ ಅಥವಾ ಇನ್ನೇನೋ ಸಂಸ್ಕಾರದ ಶುಭ ಕಾರ್ಯಗಳಲ್ಲಿ ಈ ಮರುದ್ದೇವತೆಗಳ ಉತ್ಪತ್ತಿಯ ವೃತ್ತಾಂತವನ್ನು ಮತ್ತು ಈ ವ್ರತದ ಬಗೆಗಿನ ಚಿಂತನೆಯನ್ನು ನಡೆಸಿದರೆ ಅದರಿಂದ ಮುಖ್ಯವಾಗಿ ಪಿತೃದೇವತೆಗಳಿಗೆ ತೃಪ್ತಿಯಾಗುತ್ತೆ. ಅಂದ್ರೆ ನಾಂದಿ ಶ್ರಾದ್ದವನ್ನೇನು ಮಾಡ್ತಾರೆ, ಆ ಪೂರ್ವ ಪಿತೃಗಳನ್ನ ಸ್ಮರಿಸಿ ದ್ವಾದಶ ಪಿತೃಗಳನ್ನ ನೆನೆದು ಈ ಮನೆಯಲ್ಲಿ ನಡೆಯುವಂತಹ ಸತ್ಕರ್ಮಗಳಿಗೆ, ಸಂಸ್ಕಾರಗಳಿಗೆ ತಮ್ಮ ಪೂರ್ಣವಾದ ವಿಶೇಷವಾದ ಅನುಗ್ರಹದ ದೃಷ್ಟಿ ಇರಬೇಕು ಅಂತ ಕೇಳಿಕೊಂಡದ್ದಕ್ಕೆ ಅವರು ಫಲಿಸ್ತಾರೆ. ಒಳ್ಳೆ ರೀತಿಯಿಂದ ಆ ಮನೆಯಲ್ಲಿ ಸತ್ಕರ್ಮಗಳು ನಡೆಯುವುದಕ್ಕೆ, ಸಂಸ್ಕಾರಗಳ ಮುಂದುವರಿಕೆಗೆ ಕಾರಣವಾಗುವ ವರವನ್ನ, ಅನುಗ್ರಹವನ್ನು ಮಾಡುತ್ತಾರೆ. ಆದ್ರೆ ಅಷ್ಟೇ ಅಲ್ಲ, ಪಿತೃದೇವತೆಗಳಿಗೇನೆ ಏನಾದರೂ ನಮ್ಮ ಸತ್ಕರ್ಮದಲ್ಲಿ ಲೋಪ ಉಂಟಾಗಿ ಉತ್ತಮ ಗತಿಯನ್ನು ಹೊಂದುವುದಕ್ಕೆ ತಡೆ ಒಡ್ಡಿದ್ರೆ ಆ ತಡೆಯನ್ನ ಕಳಚಿಕೊಂಡು ಅನಂತ ತೃಪ್ತಿಗೆ ಒಳಗಾಗಿ, ಯಾಕೆಂದ್ರೆ ವಿಷ್ಣು ವ್ರತವನ್ನ ಆಚರಿಸಿದ್ರಿಂದಾಗಿ ಅವರಿಗೆ ಯಾವುದೇ ಜೀವನದ ತೊಡಕಿದ್ರು ಕೂಡ ಅದು ಪರಿಹಾರ ಮಾಡುತ್ತೆ ಅಂತ ಈ ಪದ್ಯದಲ್ಲಿ ಹೇಳಿದ್ರು. ತುಷ್ಟಾ ಪ್ರಯಚ್ಛಂತಿ ಸಮಸ್ತ ಕಾಮಾನ್ ಹೋಮಾವಸಾನೆ ಹುತಭುಕ್ ಶ್ರೀಹರಿಶ್ಚ ರಾಜನ್ಮರುತಾಂ ಜನ್ಮ ಪುಣ್ಯಂ ಜಿತೇರ್ವ್ರತಂ ಚಾಭಿಹಿತಂ ಮಯಾತೆ. ತುಷ್ಟಾಹ ಸಮಸ್ತ ಕಾಮಾನ್ ಪ್ರಯಚ್ಛಂತಿ, ದೇವತೆಗಳು ತುಷ್ಟರಾಗಿ ಎಲ್ಲ ಬಗೆಯ ಶ್ರೇಯಸ್ಸುಗಳನ್ನು ಕೂಡ ಅನುಗ್ರಹಿಸ್ತಾರೆ. ಹೋಮಾವಸಾನೆ ಹುತಭುಕ್ ಶ್ರೀಹರಿಶ್ಚ, ಹೋಮದ ಅವಸಾನದಲ್ಲಿ ಎಲ್ಲ ಯಜ್ಞಗಳಿಂದ ಆಹುತಿಯನ್ನು ಸ್ವೀಕರಿಸಿರುವಂತಹ ಭಗವಂತ ಶ್ರೀಹರಿ ಅವರನ್ನ ಅನುಗ್ರಹಿಸ್ತಾನೆ. ಎಲ್ಲ ವ್ರತಗಳ ಫಲವನ್ನು ಕೂಡ ಈ ವ್ರತದಿಂದ, ಬೇರೆ ವ್ರತಗಳ ಎಲ್ಲ ಫಲಗಳು ಏನೇನಿದೆ ಅದೆಲ್ಲವನ್ನೂ ಈ ವ್ರತದಲ್ಲಿಯೇ ಕೊಡ್ತಾನೆ. ರಾಜನ್ಮಹನ್ ಮರುತಾಂ ಜನ್ಮ ಪುಣ್ಯಂ, ಮರುತ್ತುಗಳ ಜನ್ಮ, ದೇವತೆಗಳಿಗೆ ವಿರೋಧಿಯಾಗದಂತೆ ಬದುಕುವ ಆ ಕಥೆಯನ್ನ ಕೇಳಿದಾಗ ನಾವು ಬದುಕಿನಲ್ಲಿ ದೇವತೆಗಳಿಗೆ ಭಗವಂತನಿಗೆ ವಿರೋಧಿಯಾಗದಂತೆ ಬದುಕಲು ಬೇಕಾದಂತಹ ಶಕ್ತಿಯನ್ನು ಈ ಮರುಜನ್ಮ ವೃತ್ತಾಂತ ನಮಗೆ ಅನುಗ್ರಹ ಮಾಡುತ್ತೆ. ಹೇ ರಾಜನ್, ದಿತೇರ್ವೃತಂ ಚಾಭಿಹಿತಂ ಮಯಾತೆ, ಯಾವ ನಾನು ಈ ವ್ರತದ ಬಗ್ಗೆ ದಿತಿಗೆ ಹೇಳಿದೆನೋ, ಯಾವ ವ್ರತವನ್ನ ದಿತಿಯು ಈ ಹಿನ್ನೆಲೆಯಲ್ಲಿ ಅನುಭವಿಸಿದಳೋ, ಅರ್ಚಿಸಿದಳೋ, ಅದನ್ನೇ ಈಗ ನಾನು ನಿನಗೆ ಉಪದೇಶ ಮಾಡಿದ್ದು ಅನ್ನುವ ಭಾಗಕ್ಕೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಏಕಾದಶ ಸಾಹಸ್ರ್ಯಾಂ ಬ್ರಹ್ಮಿಕಾಯಾಂ ವೈಯಾಸಿಕ್ಯಾಂ ಷಷ್ಠ ಸ್ಕಂದೆ ಏಕೋನವಿಂಶೋಧ್ಯಾಯ. ಇಲ್ಲಿಗೆ 6ನೇ ಸ್ಕಂದದ ಕೊನೆಯ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ 7ನೇ ಸ್ಕಂದದ ಕಥೆಯನ್ನ ಹೇಳ್ತಾ ಇದ್ದಾರೆ. 7ನೇ ಸ್ಕಂದದ ಮೊದಲ ಒಂದು ಸಾಲು ನೋಡಿ ಇವತ್ತು ಮುಕ್ತಾಯ ಮಾಡೋಣ. ಸಮಃ ಪ್ರಿಯ ಸುಹೃತ್ ಶ್ರೇಯಸ್ಸನ್ನ ಲೋಕಕ್ಕೆ ಒದಗಿಸುವವ, ಸಮಃ ಪ್ರಿಯ ಸುಹೃತ್, ಭೂತಾನಾಂ ಭಗವಾನ್, ಸ್ವಯಂ ಭೂತಾನಾಂ ಭಗವಾನ್ ಅಂತ ಇರುವ ಆ ಭಗವಂತ, ಹೇ ಬ್ರಹ್ಮನ್ ಅಂತ ರಾಜ ಪ್ರಶ್ನೆ ಮಾಡಿದ್ದು. ಹೇ ಬ್ರಹ್ಮನ್, ಹೇ ಶುಕಾಚಾರ್ಯರೇ, ಇಂದ್ರಸ್ಯಾರ್ಥೆ ದೈತ್ಯಾನ್ ಕಥಂ ಅವಧೀತ್, ಯಾವಾಗ ನೋಡಿದ್ರು ದೈತ್ಯರ ಪರವಾಗಿ ನಿಲ್ಲುವುದು ಬಿಟ್ಟು, ಅಲ್ವಾ ಅವರಿಗೂ ಒಂದು ಚಾನ್ಸ್ ಕೊಡುವುದನ್ನು ಬಿಟ್ಟು
ದೇವತೆಗಳ ಪರವಾಗಿಯೇ ಯಾವಾಗ್ಲೂ ದೇವರು ಕೆಲಸ ಮಾಡ್ತಾನಲ್ವಾ. ಇದು ವಿಷಮೋ ಯಥ ಪಕ್ಷಪಾತದ, ಯಾರೋ ಒಬ್ರು ತನಗೆ ಆಗ್ತಾರೆ, ಅವ್ರು ಏನ್ ಮಾಡಿದ್ರು ಸರಿ. ಯಾರೋ ನಮಗೆ ಆಗಲ್ಲ, ಆಗ್ರಹ ತುಂಬಿಕೊಂಡಿದೆ, ಅವ್ರ ಬಗ್ಗೆ ಅವ್ರು ಏನೇ ಒಳ್ಳೇದ್ ಹೇಳಿದ್ರು ಕೂಡ ನಮ್ಗೆ ವಿಕಾರವಾದದ್ದೇ, ನಮ್ಮ ತಲೆಯಲ್ಲಿರುವ ಹುಳವೇ ನಮ್ಮನ್ನು ಎದ್ದು ನಿಲ್ಲಿಸಿ ಅವ್ರು ಬರೀ ನಮ್ಮ ತಲೆಗೆ ಹುಳ ಹಾಕ್ತಾರೆ ಅಂತ ಅನ್ನೋ ಭಾವನೆ ಹುಟ್ಟಿಸುತ್ತೆ. ಯಾಕೆ ಹೀಗೆ? ದೇವ್ರು ಯಾಕೆ ಹೀಗೆ ವಿಷಮನಾಗ್ತಾನೆ? ಯಾಕೆ ದೈತ್ಯರನ್ನ ಯಾವತ್ತೂ ಕೂಡ ಗೆಲ್ಲಿಸುವುದಿಲ್ಲ? ಇಂದ್ರನ ಪರವಾಗಿ ಯಾಕೆ ಯೋಚನೆ ಮಾಡುತ್ತಾನೆ? ದೇವರು ಕೂಡ ನಮ್ಮ ಹಾಗೇನೆ, ನಾವು ಲೋಕದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುವುದಿಲ್ಲ ಅಂದ್ರೆ ಅವನ ಎಲ್ಲಾ ಗುಣಗಳನ್ನು ಲೋಪವಾಗಿಯೇ, ದೋಷವಾಗಿಯೇ ನೋಡಿ ಎಲ್ಲರ ಮುಂದೆ ಪ್ರಕಟಿಸ್ತೇವೆ ಅಂದ್ರೆ ದೇವರಿಗೂ ನಮಗೂ ಏನು ವ್ಯತ್ಯಾಸ ಅನ್ನುವ ಈ ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ಇನ್ನೂ ಒಂದೆರಡು ಮೂರು ಪ್ರಶ್ನೆ ಇದೆ, ಅದನ್ನು ಸೇರಿ ನಾಳೆ ಇರುವುದಿಲ್ಲ, ನಾಳಿದ್ದು ಮತ್ತೆ ಈ ಚಿಂತನೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ನಡೆಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಕೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮನಸ್ಸಿನೋ ಮಂತ್ರವಿದಃ ಸುಮಂಗಲಾಃ ಏವಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ತು ಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.